ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ನಾವು ಉದಾರ ಮನದ ಮಾಲೀಕನನ್ನು ನೋಡ್ತೇವೆ ಮತ್ತು ನಾವಿಂದು ಪರಿಶೀಲಿಸಿ ನೋಡಬೇಕು, ನಾವು ಇವತ್ತು ದೇವರ ಸೇವೆಯನ್ನು ದೇವರು ನಮ್ಗೆ ಏನೋ ಕೊಡ್ತಾರೆಂದು ಮಾಡ್ತಾ ಇದ್ದೇವೋ ಅಥವಾ ಪ್ರೀತಿಯಿಂದ ಕಾರ್ಯವೆಸಗ್ತಾ ಇದ್ದೇವಾ. ಇಲ್ಲಿ ಉದಾರ ಮನದ ಮಾಲೀಕ ಆತನ ದ್ರಾಕ್ಷಿ ತೋಟದಲ್ಲಿ ಕಾರ್ಯ ಮಾಡಲು ಮೇಸ್ತ್ರಿಯನ್ನು ಕಳುಹಿಸಿ ಅನೇಕ ಕೂಲಿ ಆಳುಗಳನ್ನು ನೇಮಿಸುತ್ತಾನೆ. ಅನೇಕರನ್ನು ಮುಂಜಾನೆಯ ಸಮಯದಲ್ಲಿ 9 ಗಂಟೆಗೆ, 12 ಗಂಟೆಗೆ, 3 ಗಂಟೆಗೆ, 5 ಗಂಟೆಗೆ, ಈ ರೀತಿಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅಲ್ಲಿರುವ ಜನರನ್ನು ನೋಡಿ ತನ್ನ ದ್ರಾಕ್ಷಿ ತೋಟದಲ್ಲಿ ಕಾರ್ಯ ಮಾಡಲು ಆತ ಯೂಸ್ಲೆಸ್ ಆಗಿರುವವರನ್ನು ಯೂಸ್ಫುಲ್ ಆಗಿ ಉಪಯೋಗಿಸುತ್ತಾನೆ. ಆದರೆ ಅಲ್ಲಿ ಆ ಜನರು, ಮೊದಲು ಬಂದವರು ಕಂಪ್ಲೇಂಟ್ ಮಾಡ್ತಾರೆ, ಅವರಿಗೆ ಯಾಕೆ ಈಗ ಬಂದವರಷ್ಟೇ ಅವರಿಗೆ ಯಾಕೆ ಸೇಮ್ ಕೂಲಿ ಕೊಡ್ತಾ ಇದ್ದೀರಾ, ಈ ರೀತಿ ಕಂಪ್ಲೇಂಟ್ಸ್ಗಳು ಬರುತ್ತೆ, ಕಂಪೇರ್ ಮಾಡ್ತಾರೆ. ಆಗ ಆ ಉದಾರ ಮನದ ಮಾಲೀಕ ನನ್ನದನ್ನು ನನ್ನಿಷ್ಟಾನುಸಾರ ಕೊಡುವ ಹಕ್ಕು ನನಗಿಲ್ಲವೇ ಎಂದು ಪ್ರಶ್ನಿಸುತ್ತಾರೆ. ಪ್ರಿಯರೇ, ತಂದೆಯಾದ ದೇವರು, ಸೃಷ್ಟಿಕರ್ತ ದೇವರು ಪ್ರತಿಯೊಬ್ಬರನ್ನು ಶ್ರೇಷ್ಠ ಉದ್ದೇಶವನ್ನಿಟ್ಟು ಸೃಷ್ಟಿ ಮಾಡಿದ್ದಾರೆ. ನಾವು ಈ ಲೋಕದಲ್ಲಿ ಯೂಸ್ಲೆಸ್ ಆಗಿ, ವೇಸ್ಟ್ ಆಗಿ, ಗೊತ್ತು ಗುರಿ ಇಲ್ಲದೆ, ಗುಡ್ ಫಾರ್ ನಥಿಂಗ್ ಆಗಿ ಬದುಕಲು ಕರೆದಿಲ್ಲ. ಬದಲಾಗಿ ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಯೂಸ್ಫುಲ್ ಆಗಬೇಕು. ದೇವರ ಸಾಮ್ರಾಜ್ಯ ಎಂಬ ದ್ರಾಕ್ಷಿ ತೋಟದಲ್ಲಿ ನಾವೆಲ್ಲರೂ ಅವರ ಜೊತೆ ಕಾರ್ಯನಿರ್ವಹಿಸಬೇಕೆಂದು, ಸಹಭಾಗಿಗಳಾಗಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾರೆ. ಆತನಿಂದ ದೊರಕುವ ಶ್ರೇಷ್ಠ ಕೂಲಿ ಪ್ರಿಯರೇ ನಮ್ಮೆಲ್ಲರಿಗೂ ನಿತ್ಯ ಜೀವವೆಂಬ ಬಹುಮಾನವಾಗಿದೆ. ಆದರೆ ಪ್ರಿಯರೇ, ನಾವಿಂದು ನಮ್ಮನ್ನೇ ಪರಿಶೀಲಿಸಿ ನೋಡೋಣ. ಕರುಣಾಮಯಿ ದೇವರು ಅವರ ಅನುಗ್ರಹದಿಂದ ಕ್ರಿಸ್ತ ಯೇಸುವಿನಲ್ಲಿ ನಾವು ಯೋಗ್ಯರೆಂದು ಪರಿಗಣಿಸಿ ನಮ್ಮನ್ನು ತಮ್ಮ ಪ್ರಜೆಗಳನ್ನಾಗಿ ಮಾಡಿದ್ದಾರೆ. ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮಗೆ ಕಾರ್ಯ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಆದರೆ ನಾವಿಂದು ಯಾವುದರಲ್ಲಿ ಹೆಚ್ಚಳ ಪಡ್ತಾ ಇದ್ದೇವೆ? ನಾವು ನಿಜವಾಗಿ ತಂದೆಯಾದ ದೇವರಿಗೆ ಚಿರಋಣಿಗಳಾಗಿದ್ದೇವ? ನಮ್ಮ ಯೋಗ್ಯತೆ ಏನಿತ್ತು? ನಮಗೇನು ಯೋಗ್ಯತೆ ಇದ್ದಿಲ್ಲ. ದೇವರ ಕೃಪೆಯಿಂದ ನಾವು ಆರಿಸಲ್ಪಟ್ಟವರು. ಯೇಸು ಕ್ರಿಸ್ತರ ಶಿಲುಬೆ ಮರಣ ಪುನರುತ್ಥಾನದ ಫಲವಾಗಿ ನಮಗೆ ಯೋಗ್ಯತೆ ದೊರಕಿದೆ. ಆದರೆ ಇವತ್ತು ನಾವು ಯಾವ ಉದ್ದೇಶಕ್ಕಾಗಿ ದೇವರನ್ನು ಬಯಸ್ತೇವೆ? ಇನ್ನು ನಾವು ಶರೀರ ಸುಖಕ್ಕಾಗಿ, ಈ ಲೋಕದ ಸುಖಕ್ಕಾಗಿ, ಆಶೀರ್ವಾದಗಳಿಗಾಗಿ ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ. ಇವತ್ತು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡಬೇಕು. ದೇವರು ನಮಗೆ ಆಯೋಗಗಳನ್ನು ಕೊಟ್ಟಿದ್ದಾರೆ. ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಎಜೆಕಿಯಲ್ ಪ್ರವಾದಿಯ 34ನೇ ಅಧ್ಯಾಯದಲ್ಲಿ ಅಲ್ಲಿ ಕುರುಬನಾಗಲು ಅನೇಕರನ್ನು ಆರಿಸಿಕೊಂಡ್ರು. ಆದರೆ ಆ ಇಸ್ರಾಯೇಲ್ ಜನರಿಗೆ ಕುರುಬನಾಗಿರುವವರೆಲ್ಲರೂ ಅನೇಕರು ಅವರು ತಮ್ಮ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಂಡ್ರು. ಕುರಿಗಾಯಿಯನ್ನು ಅಥವಾ ಕುರಿ ಮಂದೆಯನ್ನು ಅವರು ಪಾಲನೆ ಮಾಡಲಿಲ್ಲ. ದೇವರಲ್ಲಿ ಖಂಡಿತ ದುಃಖ ಪಡ್ತಾರೆ. ಮತ್ತು ನಾನೇ ಕುರಿಗಾಯಿಗಳಿಗೆ ಒಳ್ಳೆಯ ಕುರುಬನಾಗಿರುವೆನು ಅಂತ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿದ್ರು. ಪ್ರಿಯರೇ, ಹಸಿರು ಹುಲ್ಲುಗಾವಲಲ್ಲಿ ಜೀವಂತ ದೇವರ ಅಪ್ಪಟ ಶುದ್ಧ ವಾಕ್ಯಗಳನ್ನು, ನೈಜ ಶುಭ ಸಂದೇಶವನ್ನು ಇವತ್ತು ಸಾರುವ ಬದಲು, ಇದನ್ನು ಕುರಿಗಳಿಗೆ ಕೊಡುವ ಬದಲು ಇವತ್ತು ಅನೇಕರು ದೇವ ಸೇವಕರು ಅಂತ ಹೇಳಿ ಹೆಸರಿಟ್ಟವರು ದೇವರ ಹೆಸರಿನಲ್ಲೇ ಸ್ವಾರ್ಥ ಲಾಭಕ್ಕಾಗಿ, ಹಣಕ್ಕಾಗಿ ಸ್ವಾರ್ಥಿಗಳಾಗಿ, ದುರಿಚ್ಛೆಗೆ ಒಳಗಾಗಿ, ಅಧಿಕಾರದ ವ್ಯಾಮೋಹಕ್ಕೆ ಬಿದ್ದು ಇವತ್ತು ಕುರಿಗಳನ್ನು ದುರುಪಯೋಗ ಪಡಿಸುತ್ತಾರೆ. ಅನೇಕರು ಹಣದ ವ್ಯಾಮೋಹದಲ್ಲಿ ಬಿದ್ದಿದ್ದಾರೆ. ಎಲ್ಲ ಕೇಡಿಗೆ ಮೂಲ ಅದು. ಅಳಿದು ಹೋಗುವ ಆಸ್ತಿ ಸಂಗ್ರಹವೇ ಅವರ ಒಂದು ಮಿನಿಸ್ಟ್ರಿ ಉದ್ದೇಶ ಆಗಿರುತ್ತೆ. ಆದರೆ ಪ್ರಿಯರೇ, ನಾವು ಎಚ್ಚರ ತಪ್ಪಿದ್ರೆ ಇವತ್ತು ಮತ್ತೆ ನಾವು ಕ್ಷಮೆ ಯಾಚಿಸಿ ವಾಪಸ್ ಬರಬೇಕು. ನಮ್ಮ ಜೀವಿತದ ಮುಖ್ಯ ಉದ್ದೇಶ ಏನೆಂದು ಅರಿತುಕೊಳ್ಬೇಕು. ಹಳೆಯದೇ ಉಳಿಯುವ ನಿತ್ಯ ಜೀವಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾರೆ ಮತ್ತು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವರ ಜೊತೆಗೆ ಶ್ರಮಿಸುವ ಒಂದು ಕಾರ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರಾಮಾಣಿಕವಾಗಿ ಮಾಡೋಣ. ಸಾಕ್ಷಿಯ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ. ವಿಶ್ವಾಸದ ಮೂಲವಾಗಿರುವ ಕ್ರಿಸ್ತ ಯೇಸುವನ್ನು ಗುರಿಯಾಗಿಟ್ಟುಕೊಂಡು ಓಡೋಣ. ಆಮೇನ್. ಪ್ರೈಸ್ ದ ಲಾರ್ಡ್.